ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 17, 18, 19 ಜೂನ್ 2025 ಕರೆಂಟ್ ಅಫೇರ್ಸ್ ಇದಾಗಿರುತ್ತೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಕ್ವಶನ್ಸ್ಗಳು ಇದ್ದಾವೆ, ಯಾವ ಅಪ್ಡೇಟ್ಸ್ ಇದೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಇತ್ತೀಚೆಗೆ NPCI UPI ಸೇವೆಗಳನ್ನು ಪ್ರಾರಂಭಿಸಲು ಯಾವ ದೇಶದ ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, NPCI ಅಂತಕ್ಕಂಥದ್ದು ಅದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು NPCI ಅಂತಕ್ಕಂಥ ಭಾರತಕ್ಕೆ ಸಂಬಂಧಪಟ್ಟಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟು ಯಾವ ದೇಶದ ಬ್ಯಾಂಕ್ನೊಂದಿಗೆ ಅಂತ ಹೇಳಿದರೆ ಅದು ಆನ್ಸರು ಸೈಪ್ರಸ್ ಅಂತಕ್ಕಂಥ ಒಂದು ದೇಶದ ಜೊತೆ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಸೈಪ್ರಸ್. ಓಕೆ, ಸೊ ನೋಡಿ ಇದರ ಬಗ್ಗೆ ನೋಡೋದಾದರೆ ಸೈಪ್ರಸ್ ಅಂತಕ್ಕಂಥದ್ದು ಮತ್ತು ಭಾರತ ಎರಡೂ ಸೇರಿ ಈ ಒಂದು UPI ಸೇವೆಗಳನ್ನು ಪ್ರಾರಂಭಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಿರ್ತಕ್ಕಂಥದ್ದು ಆಗಿದೆ. ಸೊ ನೋಡಿ ಇಲ್ಲಿ NPCI ಅಂತ ಹೇಳಿದರೆ ಅದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಟ್ ಮೀನ್ಸ್ ಇಂಡಿಯಾದ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಯೂರೋ ಬ್ಯಾಂಕ್ ಬಂದು ಸೈಪ್ರಸ್ ದೇಶದ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಯೂರೋ ಬ್ಯಾಂಕ್ ಮತ್ತು NPCI ಇಂಡಿಯಾದು ಸೇರಿರ್ತಕ್ಕಂಥದ್ದು. ಸೊ ಇವೆರಡು ಸೇರಿ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿರ್ತಕ್ಕಂಥದ್ದು. ಇದರ ಒಂದು ಸಹಿ ಅಂತ ಹೇಳೋದಾದರೆ ಈ ಉಪಕ್ರಮವು ಎರಡೂ ದೇಶಗಳಲ್ಲಿರ್ತಕ್ಕಂಥ ಪ್ರವಾಸಿಗರು ಮತ್ತು ಆ ಒಂದು ಪ್ರವಾಸಿಗರ ವ್ಯವಹಾರಗಳಿಗೆ ವೇಗವಾದ ಒಂದು ಸುರಕ್ಷಿತ ಮತ್ತು ಅನುಕೂಲಕರವಾದ ಒಂದು ಪಾವತಿ ಪರಿಹಾರಗಳನ್ನು ಒದಗಿಸೋಸ್ಕರ ಈ ಒಂದು ಯೂರೋ ಬ್ಯಾಂಕ್ ಮತ್ತು NPCI ಅಂತಕ್ಕಂಥ ಎರಡೂ ಸೇರಿ ಈ ಒಂದು ಸೇವೆಯನ್ನು ಆರಂಭವನ್ನು ಮಾಡ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದಲ್ಲಿ ಮೆಟಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕಿ ಮತ್ತು ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಭಾರತದಲ್ಲಿ ಮೆಟಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕಿ ಮತ್ತು ಸದಸ್ಯರಾಗಿ ಯಾರನ್ನು ನೇಮಿಸಲಾಗಿದೆ? ಸಂಧ್ಯಾ ದೇವನಾಥನ್, ಅರುಣ್ ಶ್ರೀನಿವಾಸ್, ಮನೋಜ್ ಚೌಧರಿ, ಪ್ರವೀಣ್ ರಾಜನ್. ಮೆಟಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕಿ ಮತ್ತು ಮುಖ್ಯಸ್ಥರು ಅಂತ ಹೇಳಿದರೆ ಅದು ಬಂದು ಆನ್ಸರ್ ಆಪ್ಷನ್ ಬಿ, ಅರುಣ್ ಶ್ರೀನಿವಾಸ್ ರವರು. ನೋಡಿ ಸ್ನೇಹಿತರೆ, ಅರುಣ್ ಶ್ರೀನಿವಾಸ್ ಜುಲೈ 1, 2025 ಜಾರಿಗೆ ಬರುವಂತೆ ಈ ಒಂದು ಮೆಟಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ 2025 ಅದರ ಜುಲೈ 1 ಇವರ ಒಂದು ಅಧಿಕಾರ ಅಂತಕ್ಕಂಥದ್ದು ಆರಂಭವಾಗ್ತಕ್ಕಂಥದ್ದಾಗಿದೆ. ಸೊ ಇವರು ಮೆಟಾದ ಮುಖ್ಯಸ್ಥರಾಗಿರ್ತಾರೆ. ನೆಕ್ಸ್ಟು ಇತ್ತೀಚೆಗೆ ಭಾರತದ G20 ಶೆರ್ಪಾ ಹುದ್ದೆಗೆ ರಾಜೀನಾಮೆ ನೀಡಿದ ಹಿರಿಯ ಅಧಿಕಾರಿ ಯಾರು? PK ಮಿಶ್ರಾ, ಅಮಿತಾಬ್ ಕಾಂತ್, ರಾಜೀವ್ ಕುಮಾರ್, VK ಪಾಲ್ ಅಂತ ಕೊಟ್ಟಿದ್ದಾರೆ. G20 ಶೆರ್ಪಾ ಹುದ್ದೆಗೆ ರಾಜೀನಾಮೆ ಕೊಟ್ಟಂತಹ ಹಿರಿಯ ಅಧಿಕಾರಿ ಅಂತ ಹೇಳಿದರೆ ಅದು ಬಂದು ಅಮಿತಾಬ್ ಕಾಂತ್. ಆಪ್ಷನ್ ಬಿ, ಅಮಿತಾಬ್ ಕಾಂತ್ ರವರು. ನೋಡಿ ಸ್ನೇಹಿತರೆ, ಈ ಒಂದು ಅಮಿತಾಬ್ ಕಾಂತ್ ರವರು ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥವ್ರು. ಇವರು ಭಾರತ G20 ಶೆರ್ಪಾ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಸೊ ಇವರು 2022 ಜುಲೈನಲ್ಲಿ ಈ ಒಂದು ಅಧ್ಯಕ್ಷತೆ ಸ್ಥಾನಕ್ಕೆ ಬಂದಿದ್ದ ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಬಟ್ ಇವಾಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಉತ್ತರ ಕೊರಿಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ನೀಲಿಮಾ ಮೆಹ್ತಾ, ಅಲಿಯಾವತಿ ಲಾಂಗ್ ಕುಮಾರ್, ಗೀತಾ ಮೆನನ್, ಅನುಪಮಾ ಸಿಂಗ್. ಉತ್ತರ ಕೊರಿಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಅಲಿಯಾವತಿ ಲಾಂಗ್ ಕುಮಾರ್ ಅವರನ್ನು ನೇಮಿಸಲಾಗಿದೆ. ಓಕೆ, ಸೊ ಭಾರತವು 4 ವರ್ಷಗಳ ನಂತರ ಅಲಿಯಾವತಿ ಲಾಂಗ್ ಕುಮಾರ್ ಅವರನ್ನು ಮುಂದಿನ ರಾಯಭಾರಿಯಾಗಿ ನೇಮಿಸುವ ಮೂಲಕ ಉತ್ತರ ಕೊರಿಯಾದಲ್ಲಿ ರಾಜತಾಂತ್ರಿಕ ಅಸ್ತಿತ್ವವನ್ನು ಪುನಃ ಸ್ಥಾಪಿಸಿದೆಯಂತೆ. ಸೊ 4 ವರ್ಷಗಳ ನಂತರ ಮಾಡಿರ್ತಕ್ಕಂಥದ್ದು. ಅವರು ನಾಗಾಲ್ಯಾಂಡ್ನ 2008 ಯಾರಂತ ಹೇಳಿದ್ರೆ ಅಲಿಯಾವತಿ ಲಾಂಗ್ ಕುಮಾರ್ ಏನಿದ್ರು ಇವರು ನಾಗಾಲ್ಯಾಂಡ್ನ 2008 ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿಯಾಗೂ ಸಹ ಆಯ್ಕೆಯಾಗಿರ್ತಾರೆ. ಆ್ಯಂಡ್ ಈ ಹೆಜ್ಜೆಯು ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುತ್ತದೆ. ಸೊ ಭಾರತ ಮತ್ತು ಉತ್ತರ ಕೊರಿಯಾದ ಒಂದು ಸಂಬಂಧವನ್ನು ಬಲಪಡಿಸ್ತಕ್ಕಂಥದ್ದಾಗಿದೆ. ನೆಕ್ಸ್ಟು ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಮೊದಲ ಆವೃತ್ತಿಯು ಯಾವ ನಗರದಲ್ಲಿ ನಡೆಯಲಿದೆ? ನೋಡಿ, ಹಾಕಿ ಇಂಡಿಯಾ ಮಾಸ್ಟರ್ ಕಪ್ 2025 ಮೊದಲ ಆವೃತ್ತಿ ಭುವನೇಶ್ವರ್, ಮುಂಬೈ, ಚೆನ್ನೈ ಆ್ಯಂಡ್ ರಾಂಚಿ ಅಂತ ಕೊಟ್ಟಿದ್ದಾರೆ. ಬಟ್ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಒಂದು ಆವೃತ್ತಿ ಆಗ್ತಕ್ಕಂಥದ್ದಿಲ್ಲ ಅಂತ ಹೇಳಿದ್ರೆ ಚೆನ್ನೈನಲ್ಲಿ. ಸೊ ಇದರ ಬಗ್ಗೆ ನಾವು ನೋಡೋದಾದರೆ ಚೆನ್ನೈ ಹಾಕಿ ಇಂಡಿಯಾ ಮಾಸ್ಟರ್ ಕಪ್ 2025 ಉದ್ಘಾಟನಾ ಆವೃತ್ತಿಯು ಜೂನ್ 18 ಜೂನ್ 27 ಚೆನ್ನೈನಲ್ಲಿ ನಡೀತಾ ಇದೆ. ತಮಿಳುನಾಡಿನ ಹಾಕಿ ಘಟಕವು ಆಯೋಜಿಸಿರುವ ಈ ಪಂದ್ಯಾವಳಿಯು ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸ್ಪರ್ಧೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಭಾರತದ ಅನುಭವಿ ಹಾಕಿ ಆಟಗಾರರಿಗೆ ಮೀಸಲಾದ ವೇದಿಕೆಯನ್ನು ಇದು ಕಲ್ಪಿಸಿಕೊಡಲಾಗುತ್ತದೆ. ನೆಕ್ಸ್ಟು ಆಪರೇಷನ್ ಸಿಂಧು ಕಾರ್ಯಾಚರಣೆಯ ಉದ್ದೇಶವೇನು?
ಆಪರೇಷನ್ ಸಿಂಧೂರ ಅಲ್ಲ, ಆಪರೇಷನ್ ಸಿಂಧು ಕಾರ್ಯಾಚರಣೆಯ ಉದ್ದೇಶವೇನು? ಭಾರತ ಚೀನಾ ಗಡಿಯಲ್ಲಿ ಮಿಲಿಟರಿ ನಿಯೋಜನೆ, ಉಕ್ರೇನ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರ, ಇರಾನ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರ, ಕೋವಿಡ್-19 ಲಸಿಕೆ ಅಭಿಯಾನ. ಸೊ ನೋಡಿ ಸ್ನೇಹಿತರೆ, ಆಪರೇಷನ್ ಸಿಂಧು ಅಂತಕ್ಕಂಥದ್ದು ಇರಾನ್ನಲ್ಲಿ ಏನು ನಡೀತಾ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ನೋಡಿ, ಇರಾನ್ನಿಂದ ಈ ಒಂದು ಭಾರತೀಯ ಅಂದರೆ ಇಟ್ ಮೀನ್ಸ್ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಈ ಒಂದು ಸಂಘರ್ಷ ಯುದ್ಧ ನಡೀತಾ ಇದೆಯೋ ಇದರ ಮಧ್ಯೆ ಇರಾನ್ನಲ್ಲಿ ಸಿಲುಕಿರ್ತಕ್ಕಂಥ ಭಾರತದ ನಾಗರಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧು ಅಂತಕ್ಕಂಥದ್ದಾಗಿದೆ. ಸೊ ಅದು ಜೂನ್ 18, 2025 ಆಪರೇಷನ್ ಸಿಂಧುವನ್ನು ಆರಂಭವನ್ನು ಮಾಡಿದ್ದಾರೆ. ಸೊ ಇದು ಒಂದು ಇರಾನ್ನಲ್ಲಿ ಇರ್ತಕ್ಕಂಥ ಭಾರತೀಯ ನಾಗರಿಕರನ್ನು ಸೇವ್ ಮಾಡ್ತಕ್ಕಂಥದ್ದು, ಸ್ಥಳಾಂತರವನ್ನು ಮಾಡ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ, ಅದು ಆಪರೇಷನ್ ಸಿಂಧು. ಇನ್ನು ನೆಕ್ಸ್ಟು, ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಈ ಮತದಾನ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ಯಾವುದು? ಅರ್ಥ ಮಾಡ್ಕೊಳ್ಳಿ, ನಗರ ಸ್ಥಳೀಯ ಸಂಸ್ಥೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟು. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಈ ಮತದಾನ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಹೇಳೋದಾದರೆ ಅದು ಒಂದು ಬಿಹಾರವಾಗಿರುತ್ತದೆ. ಆಪ್ಷನ್ ಸಿ, ಬಿಹಾರ. ನೋಡಿ, ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೊಬೈಲ್ ಆಧಾರಿತ ಈ ಮತದಾನ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವ ಮೂಲಕ ಬಿಹಾರ ಇತಿಹಾಸವನ್ನು ನಿರ್ಮಿಸಿದೆ. ಬಿಹಾರ ರಾಜ್ಯ ಚುನಾವಣಾ ಆಯೋಗವು ಪ್ರಾರಂಭಿಸಿದ ಈ ಕ್ರಮವು ಮತದಾನ ಪ್ರಕ್ರಿಯೆಯನ್ನು ಹೆಚ್ಚು ಸಮಗ್ರ, ಪಾರದರ್ಶಕ ಮತ್ತು ಸುಲಭವಾಗಿಸುವ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, WEFನ ಇಂಧನ ಪರಿವರ್ತನಾ ಸೂಚ್ಯಂಕ ETI 2025 ಭಾರತದ ಸ್ಥಾನ ಎಷ್ಟು? ನೋಡಿ ಇಲ್ಲಿ WEF ಅಂದರೆ ಏನಂತ ಹೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ. ವರ್ಲ್ಡ್ ಎಕನಾಮಿಕ್ ಫೋರಮ್ ಅದರ ಪ್ರಕಾರ ಇಂಧನ ಪರಿವರ್ತನಾ ಸೂಚ್ಯಂಕ 2025 ಭಾರತದ ಸ್ಥಾನ ಎಷ್ಟು ಅಂತ ನೋಡೋದಾದರೆ ಸೊ ಅದು ಬಂದು 71ನೇ ಸ್ಥಾನವಾಗಿರುತ್ತದೆ. ಸೊ ನೋಡಿ ಇಲ್ಲಿ ಭಾರತವು ಈಗ 71ನೇ ಸ್ಥಾನದಲ್ಲಿದೆ 2025, ಆದರೆ 2024 ಅದು 63ನೇ ಸ್ಥಾನದಲ್ಲಿತ್ತು. ಬಟ್ 2025ಕ್ಕೆ 71ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಧನ ದಕ್ಷತೆಯಲ್ಲಿ ಗಮನಾರ್ಹ ಪ್ರಗತಿ ಮತ್ತು ಇಂಧನ ವಲಯದಲ್ಲಿ ಹೂಡಿಕೆ ಸಾಮರ್ಥ್ಯ ಹೆಚ್ಚಳದ ಹೊರತಾಗಿಯೂ ಈ ಕುಸಿತ ಕಂಡುಬಂದಿದೆ. ನೆಕ್ಸ್ಟು, ಯಾವ ದೇಶಗಳು ಜಂಟಿಯಾಗಿ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಆಯೋಜಿಸುತ್ತವೆ? ಅರ್ಥ ಮಾಡ್ಕೊಳ್ಳಿ, 2 ದೇಶಗಳು ಸೇರ್ಕೊಂಡಿದ್ದಾವೆ. ಯಾವ ದೇಶಗಳು ಜಂಟಿಯಾಗಿ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಆಯೋಜಿಸುತ್ತವೆ? ಸೊ ಆನ್ಸರ್ ಅಂತ ನೋಡೋದಾದರೆ ಆನ್ಸರ್ ಆಪ್ಷನ್ ಸಿ, ಭಾರತ ಮತ್ತು ಶ್ರೀಲಂಕಾ. ನೋಡಿ, ಭಾರತ ಮತ್ತು ಶ್ರೀಲಂಕಾ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಜಂಟಿಯಾಗಿ ಆಯೋಜಿಸಲಿವೆ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧಿಕೃತವಾಗಿ ಘೋಷಿಸಿದೆಯಂತೆ. ಈ ಪಂದ್ಯಾವಳಿ ಸೆಪ್ಟೆಂಬರ್ 30ರಿಂದ ನವೆಂಬರ್ 2, 2025 ನಡೆಯಲಿದ್ದು, ಎರಡೂ ರಾಷ್ಟ್ರಗಳು ಮೊದಲ ಬಾರಿಗೆ ಮಹಿಳಾ ವಿಶ್ವಕಪ್ ಅನ್ನು ಜಂಟಿಯಾಗಿ ಆಯೋಜಿಸುತ್ತಿವೆ. ಮುಂದಿನ ಪ್ರಶ್ನೆ, ಪ್ರಧಾನಿ ಮೋದಿಯವರ ಇತ್ತೀಚಿನ ಭೇಟಿಯ ಸಮಯದಲ್ಲಿ ಕ್ರೊಯೇಷಿಯಾದ ರಾಜಧಾನಿ ಯಾವುದು? ಆನ್ಸರ್ ಆಪ್ಷನ್ ಸಿ, ಜಾಗ್ರೆಬ್. ನೋಡಿ ಸ್ನೇಹಿತರೆ, ಜೂನ್ 18, 2025 ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೊಯೇಷಿಯಾದ ರಾಜಧಾನಿ ಜಾಗ್ರೆಬ್ನಲ್ಲಿ ಕ್ರೊಯೇಷಿಯಾದ ಅಧ್ಯಕ್ಷ ಝೋರಾನ್ ಮಿಲಾನೋವಿಕ್, ಸೊ ವೆರಿ ಇಂಪಾರ್ಟೆಂಟ್, ಅದರ ಒಂದು ರಾಜಧಾನಿ ಆ್ಯಂಡ್ ಅದರ ಒಂದು ಅಧ್ಯಕ್ಷರು, ರಾಜಧಾನಿ ಜಾಗ್ರೆಬ್ ಆ್ಯಂಡ್ ಅದರ ಅಧ್ಯಕ್ಷರು ಝೋರಾನ್ ಮಿಲಾನೋವಿಕ್ ಅವರನ್ನು ಭೇಟಿಯಾದರು. ವ್ಯಾಪಾರ, ಸಂಸ್ಕೃತಿ ಮತ್ತು ರಕ್ಷಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ನಾಯಕರು ಮಾತುಕತೆ ನಡೆಸಿದರು. ಕ್ರೊಯೇಷಿಯಾ ಮಧ್ಯ ಮತ್ತು ಆಗ್ನೇಯ ಯುರೋಪಿನಲ್ಲಿರುವ ಒಂದು ದೇಶವಾಗಿದ್ದು, ಅಡ್ರಿಯಾಟಿಕ್ ಸಮುದ್ರದ ಉದ್ದಕ್ಕೂ ಈ ಒಂದು ದೇಶ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಅಂತ ಹೇಳಬಹುದಾಗಿರುತ್ತೆ. ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಂಥ ಒಂದು ದೇಶ ಕೇಳ್ಬೋದು, ಅದರ ರಾಜಧಾನಿ ಕೇಳ್ಬೋದು, ಅದು ಮತ್ತು ಅದರ ಅಧ್ಯಕ್ಷರನ್ನು ಕೇಳಬಹುದು, ಆ್ಯಂಡ್ ಅದು ಯಾವ ಒಂದು ಸ್ಥಳ ಒಂದು ಖಂಡದಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ಕೇಳಬಹುದಾಗಿರುತ್ತೆ. ನೆಕ್ಸ್ಟು, 51ನೇ G7 ಶೃಂಗಸಭೆ ಎಲ್ಲಿ ನಡೆಯಿತು? ಸೊ ಕೇಳಬಹುದು, ಇದು G7 ಶೃಂಗಸಭೆ 2025 ಎಷ್ಟನೇ ಆವೃತ್ತಿ ಅಂತನಾದರೂ ಕೇಳಬಹುದು, ಅಥವಾ 51ನೇ G7 ಶೃಂಗಸಭೆ ಎಲ್ಲಿ ನಡೆಯಿತು ಅಂತನಾದರೂ ಕೇಳಬಹುದು. ಸೊ ಆನ್ಸರ್ ಬಂದು ಕನನಾಸ್ಕಿಸ್, ಕೆನಡಾ. ಆಪ್ಷನ್ ಸಿ, ಕೆನಡಾದ ಕನನಾಸ್ಕಿಸ್. ಸೊ ನೋಡಿ,
ಕೆನಡಾದ 51ನೇ G7 ಶೃಂಗಸಭೆಯು ಜೂನ್ 15ರಿಂದ 17, 2025ರವರೆಗೆ ಕೆನಡಾದ ಆಲ್ಬರ್ಟಾದ ಕನನಾಸ್ಕಿಸ್ನಲ್ಲಿ ನಡೆಯಿತು. ಇದು G7 ಸಭೆಯ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಿತು ಮತ್ತು ಪ್ರಧಾನಿ ಮಾರ್ಕ್ ಕಾರ್ನ್ರವರ ಮೊದಲ ಪ್ರಮುಖ ಜಾಗತಿಕ ಕಾರ್ಯಕ್ರಮವಾಗಿತ್ತು. ಕೆನಡಾ ಜನವರಿ 1, 2025ರಂದು G7 ಅಧ್ಯಕ್ಷತೆಯನ್ನು ಸಹ ವಹಿಸಿಕೊಂಡಿತ್ತು. ನೆಕ್ಸ್ಟು, ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ಮೋದಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಿತು? ಸೊ ವೆರಿ ಇಂಪಾರ್ಟೆಂಟ್, ಪ್ರಧಾನಿ ಮೋದಿಯವರಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವಧನವನ್ನು ನೀಡಿತು. ಆ್ಯಂಡ್ ಆ ಒಂದು ಗೌರವ ಯಾವುದು ಅಂತಲೂ ಸಹ ಕೇಳಬಹುದು. ಸೊ ಆನ್ಸರ್ ಬಂದು ಆಪ್ಷನ್ ಎ ಸೈಪ್ರಸ್. ಸೈಪ್ರಸ್ ಅಂತಕ್ಕಂಥ ಒಂದು ದೇಶ ತನ್ನ ಒಂದು ನಾಗರಿಕ ಗೌರವವನ್ನು ಈ ಒಂದು ನರೇಂದ್ರ ಮೋದಿಯವರಿಗೆ ಕೊಡುತ್ತೆ. ಬಟ್ ಅದು ಯಾವುದು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ಇಲ್ಲಿದೆ. ಸೊ ನೋಡಿ, ಸೈಪ್ರಸ್ ಅಂತಕ್ಕಂಥ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯಸ್ III ಈ ಒಂದು ಸೈಪ್ರಸ್ನ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯಸ್ III ಅಂತಕ್ಕಂಥದ್ದು ಸೈಪ್ರಸ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದನ್ನು 1991ರಲ್ಲಿ ಸ್ಥಾಪಿಸಲಾಗಿತ್ತು. ಇದನ್ನು ಆ ಒಂದು ದೇಶದ ಮೊದಲ ಅಧ್ಯಕ್ಷ ಆರ್ಚ್ ಬಿಷಪ್ ಮಕಾರಿಯೋಸ್ III ಅವರ ಒಂದು ಹೆಸರನ್ನು ಇಟ್ಟು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಆ್ಯಂಡ್ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರಿಗೆ ಅವರ ಜಾಗತಿಕ ನಾಯಕತ್ವ ಮತ್ತು ವಿಶಿಷ್ಟ ಸೇವೆಗಾಗಿ ಈ ಗೌರವವನ್ನು ನೀಡಲಾಗಿತ್ತು. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಳಿ ಹುಲಿ ಮೀಸಲು ಪ್ರದೇಶವು ಯಾವ ಭಾರತೀಯ ರಾಜ್ಯದಲ್ಲಿದೆ? ಸೊ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕಾಳಿ ಹುಲಿ ಮೀಸಲು ಪ್ರದೇಶ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಸಿ ಕರ್ನಾಟಕ. ಆ್ಯಂಡ್ ನೆಕ್ಸ್ಟ್ ಈಗ ಇನ್ನೂ ಒಂದು ಪಾಯಿಂಟ್ ಇದೆ, ಗದಗ್ಗೆ ಸಂಬಂಧಪಟ್ಟಂತೆ ಒಂದು ಸೂಕ್ಷ್ಮ ವಲಯ ಅಂತಲೂ ಸಹ ಗದಗನ್ನು ಅನೌನ್ಸನ್ನು ಮಾಡಿದ್ದಾರೆ. ಸೊ ಅದು ನೆಕ್ಸ್ಟ್ ಒಂದು ಇದರಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕದ ಕಾಳಿ ಹುಲಿ ಮೀಸಲು ಪ್ರದೇಶವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಂತೆ. ಆ್ಯಂಡ್ ಹುಲಿಗಳು ಮತ್ತು ಇತರ ಜಾತಿಗಳ ನೈಸರ್ಗಿಕ ಆವಾಸಸ್ಥಾನಕ್ಕೆ ಬೆದರಿಕೆ ಹಾಕುವ ಹೆಚ್ಚುತ್ತಿರುವ ಪ್ರವಾಸೋದ್ಯಮ ಮತ್ತು ವನ್ಯಜೀವಿ ಸಫಾರಿ ಚಟುವಟಿಕೆಗಳ ಬಗ್ಗೆ ಸಂರಕ್ಷಣಾ ಕಾರ್ಯಕರ್ತರು ಕಳವಳವನ್ನು ವ್ಯಕ್ತಪಡಿಸಿದ್ದಾರಂತೆ. ನೆಕ್ಸ್ಟು, INS ಅರ್ನಾಲಾ ಯಾವ ರೀತಿಯ ಹಡಗು? INS ಅರ್ನಾಲಾ ಅಂತಕ್ಕಂಥದ್ದು ಒಂದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ಒಂದು ನೌಕೆಯಾಗಿರುತ್ತದೆ. ಸೊ ನೋಡಿ, ಇದರ ಒಂದು ವೈಶಿಷ್ಟ್ಯತೆ ಏನಂತ ನೋಡೋದಾದರೆ, ಈ ಒಂದು ಅರ್ನಾಲಾ ಅಂತಕ್ಕಂಥದ್ದು INS ಅರ್ನಾಲಾವನ್ನು ಜೂನ್ 18, 2025ರಂದು ಪೂರ್ವ ನೌಕಾ ಕಮಾಂಡ್ ಅಡಿಯಲ್ಲಿ ವಿಶಾಖಪಟ್ಟಣಂನಲ್ಲಿರುವ ನೌಕಾ ಡಾಕ್ 2ನಲ್ಲಿ ನಿಯೋಜಿಸಲಾಗಿತ್ತಂತೆ. ಇದು ಎಂಥ ರೀತಿಯ ಒಂದು ಇದು ಅಂತ ಹೇಳಿದ್ರೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆ ಅಂತಕ್ಕಂಥದ್ದಾಗಿರುತ್ತೆ. ಇದು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ನಿರ್ಮಿಸಲಾದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆ. ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನೋಡ್ಕೋಬಹುದು. ಇದು ASWC ಅಂತಕ್ಕಂಥದ್ದು. ಸೊ ಇದು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿರ್ತಕ್ಕಂಥ ಒಂದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆ ಅಂತಕ್ಕಂಥದ್ದು. ಸೊ ಇದೇನು ಮಾಡುತ್ತೆ, ಇದರ ಒಂದು ಕೆಲಸ ಅಂತ ಹೇಳಿದರೆ ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಲು ಮತ್ತು ತಟಸ್ಥಗೊಳಿಸಲು ಉದ್ದೇಶದಿಂದ ಈ ಒಂದು ನೌಕೆಗಳನ್ನು ರಚನೆ ಅಥವಾ ಅಭಿವೃದ್ಧಿನ ಮಾಡಲಾಗಿರುತ್ತದೆ. ನೆಕ್ಸ್ಟು, ವಿಶ್ವ ಮೊಸಳೆ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಮೊಸಳೆ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳಿದ್ರೆ ಜೂನ್ 17. ಸೊ ನೋಡಿ ಸ್ನೇಹಿತರೆ, ಮೊಸಳೆಗಳಾಗಿರ್ಬೋದು, ಗರಿಯಾಲ್ಗಳಾಗಿರ್ಬೋದು ಮತ್ತು ಆಲಿಗೇಟರ್ಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಜೂನ್ 17ರಂದು ವಿಶ್ವ ಮೊಸಳೆ ದಿನವನ್ನು ಆಚರಿಸಲಾಗುತ್ತದೆ. ಈಗ ಏನು ಸರೀಸೃಪಗಳು ಆವಾಸಸ್ಥಾನ ಒಂದು ನಾಶ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಕ್ರಮ ಬೇಟೆ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಹವಾಮಾನ ಬದಲಾವಣೆಯಿಂದ ಬೆದರಿಕೆಗಳನ್ನು ಎದುರಿಸುತ್ತವೆ. ಸೊ ಹಾಗಾಗಿ ಅಂತಹ ಪ್ರಭೇದಗಳನ್ನು ಅಪಾಯದತ್ತ ತಳ್ಳುತ್ತಿವೆ. ಹೀಗಾಗಿ ಅದಕ್ಕೋಸ್ಕರನೇ ಈ ಒಂದು ಮೊಸಳೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಮೊಸಳೆ ಸಹ ಒಂದು ಸರೀಸೃಪವಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.